ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. 1 ಸಮುವೇಲ 1ನೇ ಅಧ್ಯಾಯ 18ನೇ ವಾಕ್ಯ. ಹನ್ನಳು ಏಲಿಗೆ, ನಿನ್ನ ದಾಸಿಯ ಮೇಲೆ ಕಟಾಕ್ಷವಿರಲಿ ಎಂದು ಹೇಳಿ ಹೊರಟು ಹೋಗಿ ಊಟ ಮಾಡಿದಳು. ಆಮೇಲೆ ಆಕೆಯ ಮೋರೆಯಲ್ಲಿ ದುಃಖವು ಕಾಣಲಿಲ್ಲ. ಎಫ್ರಾಯಿಂ ಬೆಟ್ಟದ ಸೀಮೆಯಲ್ಲಿ ಎಲ್ಕಾನ ಎಂಬ ಒಬ್ಬ ಮನುಷ್ಯ ಇರ್ತಾನೆ. ಅವನಿಗೆ ಹನ್ನ ಎಂಬ ಹೆಂಡತಿ ಮತ್ತು ಪೆನಿನ್ನ ಎಂಬ ಮತ್ತೊಬ್ಬ ಹೆಂಡತಿ ಇರ್ತಾರೆ. ಹನ್ನಳಿಗೆ ಮಕ್ಕಳಿಲ್ಲ, ಪೆನಿನ್ನಳಿಗೆ ಮಕ್ಕಳಿದ್ದಾರೆ. ಇದೆಲ್ಲ ನಮಗೆ ಗೊತ್ತಿರುವಂತಹ ವಿಷಯ. ಮಕ್ಕಳಿರುವಂತಹ ಪೆನಿನ್ನಳು ಮಕ್ಕಳಿಲ್ಲದ ಹನ್ನಳನ್ನು ಸಂತೈಸಬೇಕಾಗಿತ್ತು, ಅವಳನ್ನು ಧೈರ್ಯಪಡಿಸಬೇಕಾಗಿತ್ತು. ಆದರೆ ಅದರ 6ನೇ ವಾಕ್ಯ ಹೇಳ್ತದೆ, ಅವಳು ಆಕೆಯನ್ನು ಕೆಣಕಿ ನೋಯಿಸ್ತಾ ಇದ್ಲು. ನಿನ್ನನ್ನು ಬಂಜೆಯನ್ನಾಗಿ ದೇವರು ಮಾಡಿದ್ದಾನೆ ಅಂಥೇಳಿ, ನನಗೆ ಮಕ್ಕಳು ಕೊಟ್ಟಿದ್ದಾರೆ, ನಿನಗೆ ಮಕ್ಕಳು ಕೊಟ್ಟಿಲ್ಲ, ಹಾಗೆ ಆಗಬೇಕು ಅಂಥೇಳಿ ಕೆಣಕಿ ನೋಯಿಸ್ತಾ ಇದ್ಲು. ಒಂದು ವೇಳೆ ಕೆಣಕದೇ ನೋಯಿಸದೇ ಇದ್ದಿದ್ದರೆ ಹನ್ನ ಮೌನವಾಗಿರ್ತಿದ್ಲೇನೋ. ಆದರೆ ಯಾವಾಗ ಕೆಣಕಿ ನೋಯಿಸ್ತಾ ಇದ್ದಾಗ ಅವಳಿಗದು ಸಹಿಸ್ಕೊಳ್ಳೋಕ್ಕಾಗಲಿಲ್ಲ. ಅವಳ ಜೀವಿತದಲ್ಲಿ ಬಹಳ ವೇದನೆ ಆಯಿತು. ಮಕ್ಕಳಿಲ್ಲ ಎಂಬ ವೇದನೆಗಿಂತ ಈ ಕೆಣಕುವಂತಹ, ನೋಯಿಸುವಂತಹ, ಚುಚ್ಚುವಂತಹ ಮಾತುಗಳು ಅವಳನ್ನು ಬಹಳವಾಗಿ ನೋಯಿಸ್ಬಿಡ್ತು. ಎಷ್ಟೋ ಸಂದರ್ಭದಲ್ಲಿ ನಮಗೆ ಇಲ್ಲದೇ ಇರುವಂಥ ಸ್ಥಿತಿಯನ್ನು ನೆನೆಸಿ ನಮಗೆ ನೋವಾಗಲ್ಲ. ನಿನಗಿಲ್ಲ ಇಲ್ಲ ಇಲ್ಲ ಅಂತ ಹೇಳಿ ಇನ್ನೊಬ್ಬರು ನಮ್ಮನ್ನು ಹೀಯಾಳಿಸಿದಾಗ ಆಗುವಂಥ ನೋವು ಬಹಳ ಕಷ್ಟಕರವಾಗಿರುತ್ತೆ. ಒಂದು ವೇಳೆ ಪೆನಿನ್ನ ಈ ರೀತಿ ನೋಯಿಸದೇ ಇದ್ದಿದ್ರೆ ಹನ್ನ ದೇವರ ಸನ್ನಿಧಿಗೆ ಬರ್ತಿರಲಿಲ್ಲ. ಇಂದು ವಾಕ್ಯವನ್ನು ಕೇಳುವಂಥ ದೇವರ ಮಕ್ಕಳೇ, ನಿನ್ನ ಜೀವಿತದಲ್ಲಿ ಯಾರಾದರೂ ನಿನ್ನನ್ನು ಚುಚ್ಚುತ್ತಾ ಇದ್ದರೆ, ನೋಯಿಸ್ತಾ ಇದ್ದರೆ, ಅದರ ಅರ್ಥ ನೀನು ದೇವರ ಹತ್ರ ಬಂದು ಪ್ರಾರ್ಥನೆ ಮಾಡಲಿ, ದೇವರಿಂದ ಬಿಡುಗಡೆಯನ್ನು ಹೊಂದಿಕೊಳ್ಳಲಿ ಎಂಬುದಾಗಿ ಆ ರೀತಿ ನೋವಾಗ್ತಾ ಇದೆ ಎಂಬುದನ್ನು ಮರೆಯಬಾರ್ದು. ದೇವರೇ ಯಾಕೆ ಹಿಂಗೆ ನನಗೆ ನೋವು ಅಂತ ಗುಣಗುಟ್ಟದೆ, ಇದು ಇನ್ನೂ ಹತ್ತಿರ ದೇವರ ಹತ್ರ ಬರುವುದಕ್ಕಿರುವಂತಹ ಒಂದು ಸನ್ನಿವೇಶವನ್ನು ದೇವರು ಒದಗಿಸ್ತಾ ಇದ್ದಾರೆ ಎಂಬುದಾಗಿ ತಿಳಿದು ದೇವರ ಬಳಿಗೆ ಬರುವುದಾದರೆ ನಿನ್ನ ನೋವಿಗೆ ಪರಿಹಾರ ಇದೆ. ಹನ್ನಳು ಬಹಳ ಕಷ್ಟಪಟ್ಟಳು, ಬಹಳ ವೇದನೆ ಪಟ್ಟಳು. ಗಂಡನ ಹತ್ರ ತನ್ನ ಸಮಸ್ಯೆಯನ್ನು ಹೇಳ್ಕೊಂಡ್ಳು. ಗಂಡ ಹೇಳ್ತಾನೆ, ನಿನಗೆ 10 ಮಕ್ಕಳಿಗಿಂತ ನಾನು ಹೆಚ್ಚಿನವನಾಗಿದ್ದೇನಲ್ಲ, ಮತ್ತ್ಯಾಕೆ ನೀನು ಅಳ್ತೀಯ? ಗಂಡನ ಸಮಾಧಾನದ ಮಾತನ್ನು ಕೇಳಿ ಸಮಾಧಾನ ಪಟ್ಟುಕೊಂಡು ಊಟ ಮಾಡುವಂತಹ ಅನ್ನ ಆ ಗಂಡ ಹೋದ ನಂತರ ಪೆನಿನ್ನಳ ಚುಚ್ಚು ಮಾತುಗಳಿಂದ, ಕೆಣಕುವ ಮಾತುಗಳಿಂದ ವೇದನೆ ಪಟ್ಟು ಊಟ ಮಾಡದೆ ಇರುವಂತಹ ಅನುಭವಗಳು. ಅವಳು ಎಲ್ಲೆಲ್ಲಿ ತನ್ನ ವೇದನೆಯನ್ನು ಹೇಳಬೇಕು ಎಲ್ಲ ಕಡೆ ಹೇಳಿದ್ದಾಳೆ. ಗಂಡನ ಬಳಿಯಲ್ಲಿ ಹೇಳಿದ್ಲು, ಒಂದು ವೇಳೆ ಅವ್ರ ತಾಯಿ ಮನೇಲಿ ಹೇಳಿರ್ಬೋದು, ಅವರ ಸಹೋದರರಿಗೆ ಹೇಳಿರ್ಬೋದು, ಅಕ್ಕಪಕ್ಕದವ್ರಿಗೆ ಹೇಳಿರ್ಬೋದು, ಯಾರಿಂದಲೂ ಒಂದು ಪರಿಹಾರ ಇಲ್ಲ. ಕೊನೆಗೆ ಅವಳಿಗೆ ಒಂದು ವಿಷಯ ಗೊತ್ತಾಯಿತು, ನನ್ನ ಸಮಸ್ಯೆಗೆ ಪರಿಹಾರ ಇಲ್ಲೆಲ್ಲೂ ಇಲ್ಲ. ನನ್ನ ಸಮಸ್ಯೆಗೆ ಪರಿಹಾರ ದೇವರ ಹತ್ರ ಮಾತ್ರ. ಈ ಬೆಳಗ್ಗೆ ನಿನ್ನ ಜೀವಿತದ ಎಲ್ಲ ಸಮಸ್ಯೆಗೆ ಪರಿಹಾರ ದೇವರ ಬಳಿಯಲ್ಲಿ ಮಾತ್ರ. ಮನುಷ್ಯರ ಹತ್ರ ನೀನು ತಗೊಂಡು ಹೋದರೆ ಒಂದು ವೇಳೆ ನಿನ್ನನ್ನು ಸಮಾಧಾನ ಪಡಿಸ್ಬೋದು, ಧೈರ್ಯಪಡಿಸ್ಬೋದು, ಆದರೆ ಅದು ಶಾಶ್ವತ ಪರಿಹಾರವಲ್ಲ. ಅವ್ರು ಹೇಳುವಾಗ ನಿನಗೆ ಧೈರ್ಯ ಆಗುತ್ತೆ, ಸಮಾಧಾನವಾಗುತ್ತೆ, ಆದರೆ ಪುನಃ ನಿನ್ನನ್ನು ಚುಚ್ಚುವಂತಹ ಒಂದು ಪೆನಿನ ಇರುವ ಅಷ್ಟು ಕಾಲ ನಿನ್ನ ಸಮಸ್ಯೆಗೆ ಪರಿಹಾರವಾಗದೆ ನಿನ್ನಲ್ಲಿ ಶಾಶ್ವತವಾದ ಸಮಾಧಾನ ಆಗುವುದಿಲ್ಲ. ಈ ಬೆಳಗ್ಗೆ ವಾಕ್ಯವನ್ನು ಕೇಳುವಂಥ ದೇವರ ಮಕ್ಕಳೇ, ನೀವು ದೇವರ ಬಳಿಗೆ ಹೋಗಬೇಕು. ನನ್ನ ವೇದನೆಗಾಗಿ, ನನ್ನ ದುಃಖಕ್ಕಾಗಿ, ಅದಕ್ಕೆ ಪರಿಹಾರಕ್ಕಾಗಿ ದೇವರ ಬಳಿಗೆ ಹೋಗೋದಾದರೆ ಆತನು ನಮ್ಮನ್ನು ಎಂದಿಗೂ ಕೈ ಬಿಡುವವನಲ್ಲ. ಆತನು ಎಂದಿಗೂ ನಮ್ಮನ್ನು ದೂರ ಮಾಡುವಂತಹ ದೇವರಲ್ಲ. ಆತನಲ್ಲಿ ಆಶ್ರಯಿಸುವಾಗ ಆತನು ನಮಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಾಗಿದ್ದಾನೆ. ಹನ್ನಳು ದೇವರ ಸನ್ನಿಧಿಗೆ ಹೋಗ್ತಾಳೆ. ಅಲ್ಲಿ ಆಲಯದಲ್ಲಿ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡ್ತಾಳೆ. ಅಲ್ಲಿಯೂ ಸಹ ಒಂದು ನೋಯಿಸುವಂತಹ ಮಾತುಗಳು ಏಲಿ ಹೇಳ್ತಾನೆ. ಕಾರಣ ಏಲಿಗೆ ಇವಳ ಶಬ್ದ ಕೇಳಿಸಲ್ಲ. ಏನು ಮಾಡ್ತಾ ಇದ್ದಾಳೆ, ಏನು ಪ್ರಾರ್ಥನೆ ಮಾಡ್ತಾ ಇದ್ದಾಳೆ ಗೊತ್ತಾಗಲಿಲ್ಲ. ಆದ್ದರಿಂದ ನೀನು ಮದ್ಯವನ್ನು ಕುಡಿದಿದ್ದೀಯಾ, ನಿನ್ನ ಅಮಲು ಇಳಿಲಿಲ್ವಾ, ದ್ರಾಕ್ಷಾರಸದ ಮತ್ತು ನಿನ್ನನ್ನು ಬಿಟ್ಟು ಹೋಗಲಿ ಅಂತೆಲ್ಲ ಹೇಳಿದಾಗ ಅವಳು ಹೇಳ್ತಾಳೆ, ಇಲ್ಲ ಸ್ವಾಮಿ, ನಾನು ಬಹು ದುಃಖ ಪೀಡಿತಳು, ನನ್ನ ಕೈಯಲ್ಲಿ ದುಃಖದಿಂದ ಒಂದು ಮಾತು ಸಹ ಹೊರಗೆ ಬರ್ತಾ ಇಲ್ಲ. ನನ್ನ ವೇದನೆ, ನನ್ನ ದುಃಖ, ನನ್ನ ಮನೋವೇದನೆ ಎಲ್ಲವನ್ನು ನಾನು ದೇವರ ಮುಂದೆ ಒಯ್ದಿದ್ದೇನೆ. ಅವಳು ಹೇಳ್ತಾಳೆ 16ನೇ ವಾಕ್ಯದಲ್ಲಿ ಹೇಳ್ತಾ ಇದ್ದಾಳೆ, 15ನೇ ವಾಕ್ಯದ ಕೊನೆ ಭಾಗದಲ್ಲಿ, ನನ್ನ ಮನೋವೇದನೆಯನ್ನು ಯೆಹೋವನ ಮುಂದೆ ಒಯ್ದಿದ್ದೇನೆ. ಈ ಅಗಲ ಸಮಯದಲ್ಲಿ ನಿನ್ನ ವೇದನೆಯನ್ನು, ನಿನ್ನ ದುಃಖವನ್ನು ಮನುಷ್ಯರ ಬಳಿಯಲ್ಲಿ ಒಯ್ದರೆ ಪರಿಹಾರವಿಲ್ಲ.
ಆದರೆ ದೇವರ ಮುಂದೆ ಒಯ್ಯುವುದಕ್ಕೆ ದೇವರು ಸಹಾಯ ಮಾಡಲಿ. ನಂತರ 18ನೇ ವಾಕ್ಯದಲ್ಲಿ ಓದ್ತೇವೆ, ಅವಳು ಸಮಾಧಾನದಿಂದ ಮನೆಗೆ ಹೋಗ್ತಾಳೆ. ಆಮೇಲೆ ಆಕೆಯ ಮೋರೆಯಲ್ಲಿ ದುಃಖ ಕಾಣಲಿಲ್ಲ. ದುಃಖದ ಮುಖದಿಂದ ಬಂದಂತಹ ಅನ್ನ ಈಗ ದುಃಖವಿಲ್ಲದ ಸಂತೋಷದ ಆನಂದದ ಹೃದಯದಿಂದ ಹೋಗ್ತಾ ಇದ್ದಾಳೆ. ಸಮಸ್ಯೆಗೆ ಪರಿಹಾರ ಸಿಗ್ತಾ ಇಲ್ಲ, ಮಗ ಹುಟ್ಟಿಲ್ಲ, ಆದರೂ ಅವಳಲ್ಲಿ ಒಂದು ನಂಬಿಕೆ ಬಂತು. ನನ್ನ ವಿಷಯವನ್ನು ದೇವರಿಗೆ ನಾನು ಒಪ್ಪಿಸಿದ್ದೇನೆ, ನನ್ನ ವಿಷಯವನ್ನು ದೇವರಿಗೆ ತಿಳಿಸಿದ್ದೇನೆ, ತಕ್ಕ ಸಮಯದಲ್ಲಿ ನನ್ನ ಈ ಒಂದು ನಿಂದೆಗೆ ಒಂದು ಪರಿಹಾರವನ್ನು ಕೊಡ್ತಾನೆ, ನನ್ನ ಈ ನೋವಿಗೊಂದು ಪರಿಹಾರ ಕೊಡ್ತಾನೆ. ಆ ನಂಬಿಕೆಯಿಂದ, ಕಾನ್ಫಿಡೆನ್ಸಿಂದ ಅವಳು ಧೈರ್ಯವಾಗಿ ಮುಂದೆ ಹೋಗ್ತಾ ಇದ್ದಾಳೆ. ಈ ದಿವಸ ನನ್ನ ಮಾತನ್ನು ಕೇಳುವಂಥ ದೇವರ ಮಕ್ಕಳೇ, ನಮ್ಮ ಜೀವಿತದಲ್ಲಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ನಿನ್ನ ವೇದನೆಗೆ ಪರಿಹಾರ ಕೊಡುವಂಥ ಒಬ್ಬ ಕರ್ತನಿದ್ದಾನೆ. ನಂಬಿಕೆಯಿಂದ, ಒಂದು ದೃಢತೆಯಿಂದ, ಭರವಸೆಯಿಂದ ದೇವರ ಮುಖವನ್ನು ನೋಡುವಂತೆ ದೇವರು ಸಹಾಯ ಮಾಡಲಿ. ಹೌದು, ಹನ್ನಳ ಮುಖದಲ್ಲಿ ದುಃಖ ಕಾಣಲಿಲ್ಲ. ನಂತರ ಒಬ್ಬ ಮಗನನ್ನು ದೇವರು ಕೊಟ್ಟನು. ಮಗ ಸಿಗೋದಕ್ಕಿಂತ ಮುಂಚೆನೇ ಅವಳು ಸಂತೋಷದಿಂದ ಇದ್ಲು. ನಂಬಿಕೆಯಿಂದ ಸಂತೋಷವಾಗಿ ಮುಂದೆ ಸಾಗುವಂತೆ ದೇವರ ಸಹಾಯ ಮಾಡಲಿ. ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈಗಲೇ ಸಮಯದಲ್ಲಿ ನಮ್ಮನ್ನೇ ನಿನ್ನ ಪಾದಗಳಿಗೆ ಒಪ್ಪಿಸಿಕೊಡ್ತೇವೆ. ತಲೆಬಾಗಿರುವಂಥ ನಿನ್ನ ಮಕ್ಕಳಲ್ಲಿ ವೇದನೆಯಿಂದ, ದುಃಖದಿಂದ ಇರುವಂಥ ವ್ಯಕ್ತಿಗಳು ಯಾರಾದರೂ ಇದ್ದರೆ ಅವರನ್ನು ಆಧರಿಸು, ಸಂತೈಸು, ಅವರನ್ನು ಧೈರ್ಯಪಡಿಸು, ಬಲಪಡಿಸು, ಅವರ ಮುಖದಲ್ಲಿರುವಂಥ ನಿರಾಶೆಯನ್ನು ನೀಗಿಸು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.